ನೋಡಿ, ಇವಾಗ ನಾವು ಅಮರನಾರಾಯಣ ಸ್ವಾಮಿ ಕ್ಷೇತ್ರದಲ್ಲಿ, ಅಮರನಾರಾಯಣ ಸ್ವಾಮಿ ದೇವಸ್ಥಾನ ಶ್ರೀ ಕ್ಷೇತ್ರ ಕೈವಾರದಲ್ಲಿ ನಾವು ವಿಡಿಯೋ ಮಾಡ್ತಾಯಿದ್ದೀವಿ. ಇಲ್ಲಿ ಈಗಾಗಲೇ ನಾವು ಪಂಚಲಿಂಗ ದರ್ಶನಗಳನ್ನು ಮಾಡಿಕೊಂಡು ಮತ್ತು ಕೈವಾರ ಅಮರನಾರಾಯಣ ಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ದೀವಿ. ಅಲ್ಲಿ ವಿಡಿಯೋ ತೆಗೆಯೋದಕ್ಕೆ ಅವಕಾಶ ಕೊಡಲಿಲ್ಲ. ಆದ್ದರಿಂದ ಮತ್ತೆ ಇಲ್ಲಿ ಈಚೆಗಡೆ ಔಟ್ಡೋರ್ ಮಾತ್ರ ಶೂಟ್ ಮಾಡ್ತಾಯಿದ್ದೀವಿ. ಮತ್ತು ಇಲ್ಲಿ ಕಂಪ್ಲೀಟಾಗಿ ಇಲ್ಲಿ ರಾಮ, ಲಕ್ಷ್ಮಣ, ಸೀತೆ ಇದ್ದಾರೆ. ಇವರನ್ನು ನಾವು ತೋರಿಸೋ ಪ್ರಯತ್ನ ಬೀಳ್ತಾಯಿದ್ದೀನಿ. ಮತ್ತು ಹಾಗೆ ಮತ್ತು ಇನ್ನೊಂದು ದೇವಸ್ಥಾನಕ್ಕೆ ಹೋಗೋಣ, ಆಂಜನೇಯನ ದೇವಸ್ಥಾನಕ್ಕೆ ಹೋಗೋಣ. ಅಲ್ಲಿ ಆಂಜನೇಯನ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಅದನ್ನು ಕೂಡ ನಮ್ಮ ವೀಕ್ಷಕರಿಗೆ ತೋರಿಸ್ತೀನಿ. ಇದು ಆಂಜನೇಯನ ದೇವಸ್ಥಾನ. ಶ್ರೀರಾಮದೂತಂ ಶ್ರೀ ಆಂಜನೇಯಂ ಶಿರಸಾ ನಮೋ ನಮಾಮಿ. ಸ್ವಾಮಿಯವ್ರನ್ನ ಸ್ವಾಮಿ, ತಮ್ಮ ಹೆಸರೇನು ಸ್ವಾಮಿ? KR ಶಾಸ್ತ್ರಿಗಳು. ತಾವೆಲ್ಲಿಂದ ಬಂದಿದ್ದೀರಿ? ಚಿಂತಾಮಣಿಯಿಂದ ಬಂದಿದ್ದೀರಾ? ಏನು ಈ ಭೀಮಲಿಂಗೇಶ್ವರ ದರ್ಶನ ಮಾಡಿದ್ರಾ? ಹೌದಾ? ಪಂಚಲಿಂಗಗಳೂ ದರ್ಶನ ಮಾಡಿದ್ರಾ? ತಾವು ಎರಡು ಮಾತುಗಳೇನಾದರೂ ಈ ಭಗವಂತನ ಬಗ್ಗೆ ಸ್ವಲ್ಪ ಎರಡು ಮಾತು. ಫಸ್ಟ್ ಟೈಮ್ ಬಂದಿದ್ದೀರಾ ತಾವು? ಆಯಿತು ಸರ್, ದೇವರು ಒಳ್ಳೇದು ಮಾಡಲಿ. ಪಂಚಲಿಂಗ ದರ್ಶನ ಮಾಡಿ ಸ್ವಾಮಿಯವ್ರ ಜೊತೆಲ್ಲ ಅವ್ರ ತಂದೆಯವ್ರಿಗೂ ತೋರಿಸಿ ಅವ್ರಿಗೂ ಆ ಭೀಮಲಿಂಗೇಶ್ವರ ಐಶ್ವರ್ಯ ಭೋಗ ಭಾಗ್ಯಗಳನ್ನ ನಮ್ಮ ನಮಸ್ತೆ ಚಿಂತಾಮಣಿ ಪರವಾಗಿ ಕೊಡಬೇಕು ಅಂತ ಹೇಳ್ಬಿಟ್ಟು ಈ ಹಿರಿಯರನ್ನ ನಾನು ಅವ್ರನ್ನ ಆಶೀರ್ವಾದ ಮಾಡೋಕ್ಕೆ ನನಗೆ ಯೋಗ್ಯತೆ ಇಲ್ಲ. ಆ ನಮಸ್ಕಾರಗಳು ತಿಳಿಸ್ತಾ ನಾನು ಜೈ ಹಿಂದ್ ಜೈ ಕರ್ನಾಟಕ. ಒಂದು ನಿಮಿಷ, ನಾನು ಮೀಡಿಯಾದಿಂದ ಬಂದಿದ್ದೇನೆ. ಡೆಲ್ಲಿ ಕ್ರೈಮ್ ನ್ಯೂಸ್ ಅಂತ ನಮಸ್ತೆ ಚಿಂತಾಮಣಿ ಚಾನಲಿಂದ ಬಂದಿದ್ದೇನೆ. ತಾವು ಒಂದು ಎರಡು ಮಾತುಗಳನ್ನು ಈ ಸ್ಥಳ ಪುರಾಣದ ಬಗ್ಗೆ ಹೇಳಿ. ಆದರೆ ಸ್ವಲ್ಪ ಏನಾದರೂ ಒಂದು ಭಗವಂತನ ಇದರಲ್ಲಿ ಹೇಳಿ. ನಮಸ್ಕಾರ. ಇವತ್ತು ಈ ಭೀಮಲಿಂಗೇಶ್ವರ ದೇವಸ್ಥಾನಕ್ಕೆ ಬಂದಿದ್ದು ಮನಸ್ಸಿಗೆ ತುಂಬ ನೆಮ್ಮದಿಯನ್ನು ಕೊಡ್ತಾ ಇದೆ. ಕೆಲವು ಸ್ಥಳಗಳಲ್ಲಿ ನಮಗೆ ಮನಸ್ಸಿಗೆ ಯಾವುದೋ ಒಂದು ವಿಚಿತ್ರವಾದ ಒಂದು ಅನುಭವ ಆಗುತ್ತೆ. ಆಮೇಲೆ ನಮ್ಮ ಪೂರ್ವ ಜನ್ಮದ ಪುಣ್ಯದ ಒಂದು ಅನುಭೂತಿಯೂ ಸಹ ನಮಗೆ ಆಗುತ್ತೆ. ಇಂಥ ಒಂದು ಸ್ಥಳಗಳಲ್ಲಿ ನಾವು ಬಂದಾಗ ನಮ್ಮ ಮನಸ್ಸಿಗೆ ಸಿಕ್ಕುವ ಒಂದು ನೆಮ್ಮದಿಗೆ ನಾವು ಯಾವ ಬೆಲೆಯನ್ನು ಕಟ್ಟಲಿಕ್ಕಾಗೋದಿಲ್ಲ. ಭಗವಂತ ಈ ರೀತಿಯ ಅವಕಾಶಗಳನ್ನು ನಮಗೆ ಕಲ್ಪಿಸಿಕೊಡ್ತಾ ಇರಲಿ ಅಂತ ಕೇಳ್ಕೊಳ್ತೇನೆ. ನಮಸ್ಕಾರ. ನೋಡಿ, ಇವಾಗಲೇ ಖ್ಯಾತ ವಕೀಲರು, ಬೆಂಗಳೂರಿನ ಹೈಕೋರ್ಟ್ ವಕೀಲರಾದಂಥ ಸುಶೀಲಮ್ಮ ಅವರು ನಮ್ಮೊಂದಿಗೆ ಅವರ ಅನಿಸಿಕೆಯನ್ನು ವ್ಯಕ್ತಪಡಿಸಿದ್ದಾರೆ. ದೇವರು ಅವರಿಗೆ ಅಷ್ಟು ಐಶ್ವರ್ಯ ಭೋಗ್ಯಾದಿಗಳನ್ನು ಕೊಡಲಿ ಅಂತ ಹೇಳ್ಬಿಟ್ಟು ಆ ಭೀಮಲಿಂಗೇಶ್ವರ ಹತ್ರ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೀನಿ. ಸರ್, ತಾವು? ನಾನು ವಕೀಲನೇ, ಚಂದ್ರಶೇಖರ್ ಅಂತ ವಕೀಲನೇ, ಚಿಂತಾಮಣಿ ನಮ್ಮದು. ಅದಕ್ಕೆ ಇದು ಪುರಾಣ ಪ್ರಸಿದ್ಧವಾದ ಸ್ಥಳ. ಇದು ಪಂಚಲಿಂಗ ದರ್ಶನ ಮಾಡಿಕೊಂಡು, ಪಂಚಲಿಂಗ ದರ್ಶನ ಇವತ್ತು ಶಿವರಾತ್ರಿ ದಿವಸ ಮಾಡಿದ್ರೆ ಒಳ್ಳೆಯದು ಅಂತ ತಾವು ಬಂದಿದ್ದೀರಾ ಸರ್? ತಂದೆ ತಾಯಿ ಜೊತೆ ಬಂದಿದ್ದೀವಿ. ಹೌದಾ?
ಭಗವಂತ ನಿಮಗೂ ಅಷ್ಟೇ ಸರ್, ಅಷ್ಟು ಐಶ್ವರ್ಯ ಭಾಗ್ಯಾದಿಗಳನ್ನ ಕೊಡಬೇಕು ಅಂತ ಆ ಭೀಮಲಿಂಗೇಶ್ವರಲ್ಲಿ ನಮ್ಮ ನಮಸ್ತೆ ಚಿಂತಾಮಣಿ ನ್ಯೂಸ್ ಚಾನಲ್ ಪರವಾಗಿ ಮತ್ತು ಡೆಲ್ಲಿ ಕ್ರೈಮ್ ಪರವಾಗಿ ನಾನು ಎನ್ ಕೃಷ್ಣಮೂರ್ತಿ ವರದಿಗಾರರು ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ದೇವರು ಒಳ್ಳೇದು ಮಾಡಲಿ ಸರ್. ನಾವು ಇವತ್ತು ಪಂಚಲಿಂಗ ದರ್ಶನಗಳಲ್ಲಿ ಚಿಂತಾಮಣಿ ಕ್ಷೇತ್ರದ ಕೈವಾರ ಕ್ಷೇತ್ರದಲ್ಲಿ ನಾವು ಪಂಚಲಿಂಗ ಅಂದರೆ ಭೀಮಲಿಂಗೇಶ್ವರನ ದೇವಸ್ಥಾನದಲ್ಲಿದ್ದೇವೆ. ಇಲ್ಲಿ ನಕುಲ, ಅರ್ಜುನ, ಸಹದೇವ, ಅರ್ಜುನ, ಧರ್ಮರಾಜ, ಇವರು ದ್ರೌಪದಿ, ಈ ಮೂರೂ ಇವರೆಲ್ಲರೂ ಪಂಚಲಿಂಗ ದರ್ಶನಕ್ಕೆ ಅವರೆಲ್ಲ ಪ್ರತಿಷ್ಠಾಪನೆ ಮಾಡಿ ಹೋಗಿರೋಂಥ ಪುರಾಣ ಪ್ರಸಿದ್ಧ. ಇದೇನು ನಾನೇನು ಹೇಳೋಷ್ಟಿಲ್ಲ, ಯಾಕೆಂದರೆ ಭಾಳಷ್ಟು ಪುರಾಣಗಳಲ್ಲಿ ಇದು ಈಗಾಗಲೇ ಬಂದಿದೆ. ಇವತ್ತು ಶಿವರಾತ್ರಿ, ಮಹಾಶಿವರಾತ್ರಿ ದಿವಸ ಈ ಪಂಚಲಿಂಗ ದರ್ಶನ ಯಾರು ಮಾಡ್ತಾರೋ ಸಕಲ ಐಶ್ವರ್ಯಗಳು, ಭೋಗಭಾಗ್ಯಗಳನ್ನು ಆ ಭಗವಂತ ಕೊಡ್ತಾನೆ ಅಂತೇಳ್ಬಿಟ್ಟು ನಮಗೆ ಸ್ಥಳ ಪುರಾಣದಲ್ಲಿ ಉಲ್ಲೇಖವಾಗಿದೆ, ಶಿವಪುರಾಣದಲ್ಲಿ ಉಲ್ಲೇಖವಾಗಿದೆ. ಇವತ್ತು ಮಹಾನುಭಾವ ಈಶ್ವರನ ಒಂದು ಹುಟ್ಟುಹಬ್ಬ ಮತ್ತು ಅವನ ಶಿವನಿಗೆ ಅರ್ಪಣೆ ಮಾಡೋಂಥ ಶಿವರಾತ್ರಿ ಆಗಿರೋದ್ರಿಂದ ಮತ್ತು ಈ ಒಂದು ಕೈವಾರ ಕ್ಷೇತ್ರದಲ್ಲಿ ನಾವು ಈ ಒಂದು ಸಣ್ಣ ವಿಡಿಯೋವನ್ನು ಮಾಡೋದಕ್ಕೆ ಪ್ರಯತ್ನ ಬಿದ್ದಿದ್ದೀವಿ. ಡೆಲ್ಲಿ ಕ್ರೈಮ್ ನ್ಯೂಸ್ ವರದಿಗಾರ ಹಾಗೂ ನಮಸ್ತೆ ಚಿಂತಾಮಣಿ ತಂಡದ ವರದಿಗಾರ, ಚಿಂತಾಮಣಿ ನ್ಯೂಸ್, ಚಿಂತಾಮಣಿ ಚಾನಲ್ನಿಂದ ನಾನು ಭಕ್ತಿಪೂರ್ವಕವಾಗಿ ನಾನು ಈ ಒಂದು ಸಣ್ಣ ಕೊಡುಗೆಯನ್ನು ನಮ್ಮ ವೀಕ್ಷಕರಿಗೆ ಸಲ್ಲಿಸ್ತಾ ఇದ್ದೀನಿ. జై హింద్, జై కర్ణాటక. రండి మీరు, రండి ఇక్కడ. మీరు ఎక్కడి నుంచి వచ్చారు సార్? నేను తిరుపతి సార్, మాది. మీరు తిరుపతి నుంచి వచ్చారా? ఇక్కడ ఏమి భీమలింగేశ్వరుని చూడాలని చెప్పి మీకు ఆసక్తి కలిగి వచ్చారా? కృష్ణమూర్తి గారనే చింతామణికి వచ్చున్నాను. స్నేహితులు తీసుకొచ్చారు ఇక్కడికి, టెంపుల్ తీసుకొచ్చారు. బాగుంది, పంచలింగాలు ఉన్నాయి కదా, విశిష్టంగా ఉంది. నాకు బాగా ఆనందంగా ఉంది. ఐదు పంచలింగాలు దర్శనం ఆయన సంతోషంగా ఉంది. ఈరోజు చాలా బాగా దర్శనం పోయింది. స్నేహితుడికి ధన్యవాదాలు తెలుపుకోవాలి. సరే సార్, ఈ క్రెడిట్ మొత్తం వాళ్ళదే. దేవుడు మంచిని ఢిల్లీ న్యూస్ పరంగా తర్వాత నమస్తే చింతామణి వీడియో తరపున మీకు అనంత శతకోటి వందనాలు మేము చెప్పుతూ సెలవు తీసుకుంటున్నాను. నేను జై హింద్, జై కర్ణాటక. ఓకే. ఆ భీమలింగేశాయ నమః.